ಇದಾಗ್ತಾ ಇದೆ. ಸೊ ಕಾಂಗ್ರೆಸ್ನವ್ರಿಗೆ ಲೆಕ್ಕ ಕೊಡಬೇಕು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅದಕ್ಕೆ ಹಣ ಕೊಡದೇ ಇರೋರಿಗೆ ಅದಕ್ಕೆ ಯಾಕೆ ಲೆಕ್ಕ ಅನ್ನೋ ಕೂಡ ಚರ್ಚೆ ಆಗ್ತಿದೆ. ನಾನು ಒಂದು ವಿಷಯ ಹೇಳ್ತೇನೆ, ರಾಮ ಮಂದಿರ ವಿಚಾರದಲ್ಲಿ, ರಾಮ ಮಂದಿರ ಕಟ್ಟುವಂಥ ಸಂದರ್ಭದಲ್ಲಿ 500 ವರ್ಷಗಳ ಭಾರತೀಯರ ಒಂದು ಕನಸು, ಅಲ್ಲಿ ಅಯೋಧ್ಯೆ ರಾಮ ಹುಟ್ಟಿರುವಂಥ ಒಂದು ಪ್ಲೇಸಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತೇಳಿ. ರಾಮ ಮಂದಿರ ಕಟ್ಟಿದ್ದಕ್ಕೆ ಇಷ್ಟೆಲ್ಲ ಸಾವಿರಾರು ಕೋಟಿ ವೆಚ್ಚ ಮಾಡಿದ್ದಾರೆ. ಆಸ್ಪತ್ರೆ ಕಟ್ಟಬೇಕು, ಸ್ಕೂಲ್ ಕಟ್ಟಬೇಕಾಗಿತ್ತು ಅಂತೇಳಿ ಮಾತಾಡಿದ್ದಂಥವ್ರು ಇವತ್ತು ರಾಮ ಮಂದಿರದ ಲೆಕ್ಕಾಚಾರ ಕೇಳೋದಕ್ಕೆ ಇವರಿಗೆ ನೈತಿಕತೆಯೇ ಇಲ್ಲ. ಇವತ್ತು ರಾಮಭಕ್ತ ಹನುಮಂತ, ಆ ನಂತರ ಇನ್ನೊಬ್ಬ ರಾಮಭಕ್ತ ಅಂತಂದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಆ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರುವಂಥ ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ, ಕಾನೂನು ಕ್ರಮ ಕೈಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಈಗಾಗಲೇ ಎಲ್ಲರನ್ನ ಜೈಲಿಗೂ ಕಳಿಸಿದ್ದಾರೆ ಮತ್ತು ಲೆಕ್ಕಪತ್ರಗಳೆಲ್ಲವೂ ಕೂಡ ಆಡಿಟಿಂಗ್ ಆಗ್ತಾಯಿದೆ. ಹಾಗಾಗಿ ಕ್ರಮ ತಗೊಂಡಿದ್ದಾರೆ. ಎಲ್ಲಾದರೂ ಕೂಡ ತಪ್ಪುಗಳಾಗಿದ್ದನ್ನು ಕ್ರಮ ತಗೊಳ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ರಾಮ ಮಂದಿರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದವರು ಇವತ್ತು ಲೆಕ್ಕ ಕೇಳ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಅವ್ರಿಗೆ ಒಂದಿಷ್ಟು ನಾಚಿಕೆ ಅನ್ನೋದು ಇರಬೇಕು. ಕೇಳಬಾರ್ದಂತಲ್ಲ ಅಲ್ಲ, ಹೌದು. ಇವಾಗ ರಾಮ ಮಂದಿರನೇ ಕಟ್ಟಬಾರ್ದು ಅಂತ ಹೇಳಿದ್ದಂಥವ್ರು ಇವಾಗ ರಾಮ ಮಂದಿರ ಕಟ್ಟಿದ್ದಾರೆ. ಇವತ್ತು ಆ ವಿಷಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕಂಪ್ಲೀಟ್ ಕ್ರಮ ಕೈಗೊಂಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಕಾನೂನು ಕ್ರಮ ಕೈಗೊಂಡಿದ್ದಾರಲ್ಲ. ಬೆಂಗಳೂರಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಸರ್, ಒಂದು 7 ಜನ ಸತ್ತಿದ್ದಾರೆ ಸರ್. ಸೊ ಸ್ವತಃ ಎಸ್ ಟಿ ಸೋಮಶೇಖರ್ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್. ನಾನು ಹಿಂದಿದ್ದಂಥ ಸಚಿವರು ಕೂಡ ಅನೇಕ ಬಾರಿ ನಾನು ಗಮನಕ್ಕೆ ತೊಗೊಂಬಂದಿದ್ದೀನಿ. ಅದರ ದೊಡ್ಡ ಮಾಫಿಯಾ ಇದೆ, ಅದು ಮೈನಿಂಗಿನ ದೊಡ್ಡ ಮಾಫಿಯಾ ಇದೆ ಅಂತ ಅವ್ರು ಹೇಳಿದ್ದಾರೆ ಸರ್. ಸೊ ಅಂದರೆ ಸರ್ಕಾರದ ಒಂದು ಭಾಗ ಆಗಿರ್ತಕ್ಕಂಥವ್ರೆ ಇವತ್ತು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರೆ ಹೇಗಂತ ಸರ್? ನೋಡಿ, ಏನಾಗ್ತದೆ ಸರ್ ಸರ್ಕಾರದಲ್ಲಿ ಸರ್ ಈ ವಿಷಯದಲ್ಲಿ? ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಟೋಟಲ್ ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಿಯಂತ್ರಣ ಇಲ್ಲ ಅನ್ನುವಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ತಾವೇನು ಪ್ರಮುಖವಾಗಿರೋಂಥ ಪ್ರಶ್ನೆ ಕೇಳಿದರೆ, ಎಷ್ಟು ದೊಡ್ಡ ಕರ್ನಾಟಕ ರಾಜ್ಯದಲ್ಲಿ ಜನರಿಗೆ 108 ಸಮಸ್ಯೆಗಳಿದ್ದು ಇಡೀ ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಒಂದು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಸಣ್ಣ ಪುಟ್ಟ ಕ್ವಾರಿಗಳಲ್ಲಿ ಬ್ಲಾಸ್ಟ್ ಆಗಿ ಇವತ್ತೇನು ಪ್ರಾಣ ಕಳ್ಕೊಳ್ಳೋಂಥ ಒಂದು ವಿಷಯದಲ್ಲಿ ಗಮನ ಹರಿಸಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡೋ ಪ್ರಯತ್ನ ಅವ್ರು ಮಾಡಲೇ, ದೇವರು ಅವ್ರಿಗೆ ಸದ್ಬುದ್ಧಿ ಕೊಡಬೇಕು ಅಂತೇಳಿ ನಾನು ಮಾಧ್ಯಮಗಳ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಕೊನೆಯದಾಗಿ ಸರ್ ಇದಾಗ್ತಾ ಇದೆ. ಸೊ ಕಾಂಗ್ರೆಸ್ನವ್ರಿಗೆ ಲೆಕ್ಕ ಕೊಡಬೇಕು ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅದಕ್ಕೆ ಹಣ ಕೊಡದೇ ಇರೋರಿಗೆ ಅದಕ್ಕೆ ಯಾಕೆ ಲೆಕ್ಕ ಅನ್ನೋ ಕೂಡ ಚರ್ಚೆ ಆಗ್ತಿದೆ. ನಾನು ಒಂದು ವಿಷಯ ಹೇಳ್ತೇನೆ, ರಾಮ ಮಂದಿರ ವಿಚಾರದಲ್ಲಿ, ರಾಮ ಮಂದಿರ ಕಟ್ಟುವಂಥ ಸಂದರ್ಭದಲ್ಲಿ 500 ವರ್ಷಗಳ ಭಾರತೀಯರ ಒಂದು ಕನಸು, ಅಲ್ಲಿ ಅಯೋಧ್ಯೆ ರಾಮ ಹುಟ್ಟಿರುವಂಥ ಒಂದು ಪ್ಲೇಸಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತೇಳಿ. ರಾಮ ಮಂದಿರ ಕಟ್ಟಿದ್ದಕ್ಕೆ ಇಷ್ಟೆಲ್ಲ ಸಾವಿರಾರು ಕೋಟಿ ವೆಚ್ಚ ಮಾಡಿದ್ದಾರೆ. ಆಸ್ಪತ್ರೆ ಕಟ್ಟಬೇಕು, ಸ್ಕೂಲ್ ಕಟ್ಟಬೇಕಾಗಿತ್ತು ಅಂತೇಳಿ ಮಾತಾಡಿದ್ದಂಥವ್ರು ಇವತ್ತು ರಾಮ ಮಂದಿರದ ಲೆಕ್ಕಾಚಾರ ಕೇಳೋದಕ್ಕೆ ಇವರಿಗೆ ನೈತಿಕತೆಯೇ ಇಲ್ಲ.